ಇವತ್ತು ಯಾವೊಂದು ಡಿವಿಷನಲ್ ಬೆಂಚ್ನಲ್ಲಿ ತೀರ್ಪು ಕೊಟ್ಟಿದ್ದಾರೆ, ಈ ಸರ್ಕಾರಕ್ಕೆ ಒಂದು ಗಡುವು ಕೊಡ್ತಾ ಇದ್ದೇವೆ. ತಕ್ಷಣ ಈ ಒಂದು ವಿಷಯದಲ್ಲಿ ಇವತ್ತು ಆಗಲೇ ಬೆಂಗಳೂರು ಮೈಸೂರು ರಸ್ತೆ ಆಗೋಗಿದೆ. ಈಗ ನಿಮ್ಮ ನೈಸ್ನ ಅವಶ್ಯಕತೆ ಇಲ್ಲ. ಈಗ ಮೊದಲು ಈ ಸರ್ಕಾರ ಯಾವಾಗ ಸಾರ್ವಜನಿಕರಿಂದ ಟೋಲ್ನ ದರೋಡೆ ಮಾಡ್ತಾ ಇದ್ದಾರೆ ಅದನ್ನು ನಿಲ್ಲಿಸ್ತಕ್ಕಂಥದ್ದಕ್ಕೆ ತೀರ್ಮಾನ ತೆಗೆದುಕೊಂಡಿರಿ. ಒಂದು ವಾರ 10 ದಿವಸದ ಗಡುವು ಕೊಡ್ತೀವಿ. ಇದನ್ನು ವಿಧಾನಸಭೆಯಲ್ಲೂ ಬಹುಶಃ ನಮ್ಮ ಎರಡು ಪಕ್ಷಗಳ ನಾಯಕರುಗಳು ಚರ್ಚೆ ಮಾಡಲಿಕ್ಕೆ ಮನವಿ ಮಾಡಿದ್ದೇನೆ. ಈ ಸಬ್ಜೆಕ್ಟನ್ನು ರೈಸ್ ಮಾಡಬೇಕು ಅಂತ ಹೇಳಿ. ಬಿಡದಿ ಮತ್ತು ಇದು ಎರಡು ಈಕ್ವಲ್ ಆಗೇ ಇದೆ. ಇದು ಅಲ್ಲಿ 5 ಟೌನ್ಶಿಪ್ ಮಾಡ್ತೀನಿ ಅಂತೇಳಿ ಲೂಟಿ ಮಾಡಿದ್ರಿ. ಈಗ ಬಿಡದಿ ಆದರೆ ಟೌನ್ಶಿಪ್ ಮಾಡೋಕ್ಕೆ ಹೊರಟಿದ್ರಿ. ನೀವೇ ಕೊಟ್ಟಿದ್ದೀರಿ ಸತೀಶ್ ಸಮಿತಿ, ಫಲವತ್ತಾದ ಭೂಮಿ. ನಾನು ವಿಧಾನಸಭೆಯಲ್ಲಿ ಕಮಿಟ್ ಆದೆ. ಆಯ್ತಪ್ಪ, ಬಿಡದಿನಲ್ಲಿ ನಾನು ಮಾಡೋದನ್ನು ನಿಲ್ಲಿಸ್ತೀನಿ ಅಂತ ಹೇಳಾಯಿತು. ಆಮೇಲೆ ಬಂದವರು 20 ವರ್ಷ ಏನೇನು ಮಾಡ್ಕೊಂಡಿದ್ರು ನನಗೆ ಸಂಬಂಧ ಇಲ್ಲ. ಈಗ ಪ್ರಿಲಿಮಿನರಿ ನೋಟಿಫಿಕೇಷನ್ನು ಅಲ್ಲಿ ಬರೆದಿದ್ದಾರೆ ಸಂಶೋಧನಾ ಸಮಿತಿಯಲ್ಲಿ. ಯಾವುದೇ ರೀತಿಯಲ್ಲಿ ಭೂಮಿ ಪಡೀತಕ್ಕಂಥ ಅಧಿಸೂಚನೆ ಹೊರಡಿಸಲಿಲ್ಲ ಅಂತ ಬರ್ಕೊಂಡಿದ್ದೀರಿ ನೀವೇ. ಈಗ ಮಾಡಿರೋದು ನೀವು ಪ್ರಿಲಿಮಿನರಿ ನೋಟಿಫಿಕೇಷನ್ನ ಫೈನಲ್ ನೋಟಿಫಿಕೇಷನ್ ಮಾಡ್ಕೊಂಡು ಹೊರಟಿದೆ. ಹೆದರಿಸ್ತೀರ ಇಲ್ಲಿ ಯಾವ ರೀತಿ ಆ ನೈಸ್ ಕಂಪ್ನಿಗೆ ಭೂಮಿ ಕೊಡೋದಕ್ಕೆ ಅಮಾಯಕ ರೈತರನ್ನ ಹೆದರಿಸಿ ಭೂಮಿ ವಸೂಲಿ ಮಾಡಿದ್ರಿ, ಅವ್ರನ್ನೆಲ್ಲ ಒಕ್ಲೆಬ್ಸಿದ್ದೀರಿ. ಅದೇ ಕೆಲಸ ಅಲ್ಲಿ ಮಾಡೋಕ್ಕೆ ಹೊರಟಿದ್ದೀರಿ. ಈಗ ಮೊನ್ನೆ ಯಾರೋ ಪಾಪ ಹೆಣ್ಮಗಳು ಅರ್ಜಿ ಹಾಕಿದ್ರೆ ಕೋರ್ಟಿಗೆ, ಮನೆಗೆ ಹೋಗಿ ಎದುರಿಸ್ತಾರೆ ರಾತ್ರಿ. ಯಾವ ಇದ್ರ ಮೇಲೆ ಅರ್ಜಿ ಹಾಕಿದೆಯಾ ವಾಪಸ್ ತಗೋ ಅಂತ ಹೇಳಿ. ಇದು ಅಲ್ಲಿ ನಡೀತಾ ಇದೆ. ಎರಡು ನೈಸು ಇದು ಎರಡು ಒಂದೇ ನಾಣಿಗೆ ಎರಡು ಮುಖ ಇಟ್ಕೊಂಡು ಹೊರಟಿದ್ದೀರಿ. ಅವತ್ತು BMICPA ಅಧ್ಯಕ್ಷ ಇದೇ ಈಗಿನ ಮುಖ್ಯಮಂತ್ರಿ. ಆ BMICA ಪ್ರಾಜೆಕ್ಟಿಗೆ ಆ ಚೇರ್ಮನ್ ಮಾಡ್ಕೊಂಡಿದ್ದು ಅಥಾರಿಟಿಗೆ ಇದೇ ಶಿವಕುಮಾರ್ ಅವ್ರ ಅಧ್ಯಕ್ಷರಲ್ಲಿ ಇವ್ರ ಚೇರ್ಮನ್ಶಿಪ್ನಲ್ಲೇ ಆ ಲ್ಯಾಂಡ್ ಲೂಟಿ ನಡೆದಿದ್ದವತ್ತು ಆ ನೈಸ್ ರಸ್ತೆ ಹೆಸರಿನಲ್ಲಿ. ಈಗ ಮುಖ್ಯಮಂತ್ರಿ ಇವತ್ತು ಬಿಡದಿನಲ್ಲಿ ಹೊರಟಿರ್ತಕ್ಕಂಥದ್ದು ಲೂಟಿ ಮಾಡೋದಕ್ಕೆ ಇದೇ ಮುಖ್ಯಮಂತ್ರಿಗಳು. ಅದರಿಂದಲೇ ಪಾಪ ಈ ಹುಡುಗರುಗಳಿಗೇನೋ ತೋರಿಸಿರ್ಬೇಕು. ನಮ್ಮ ಹುಡುಗರು ಇದೇನೋ ತೋರಿಸ್ತಾವ್ರು ನಿಮಗೆಲ್ಲ ಏನು ನಡೀತಿದೆ ಅಂತ. ಕೋರ್ಟ್ನಲ್ಲಿ ಆದೇಶಗಳೇನು ಬಂದವೆ, ಆ ಆದೇಶದ್ದೇ ಅವ್ರು ಹೇಳಿದ್ರು ಅಕ್ರಮ ಟೋಲ್ ಲೂಟಿಗೆ ಸಹಕರಿಸುತ್ತಿರುವ ಫೊರೆನ್ಸಿಕ್ ಆಡಿಟ್ ಆಗಬೇಕು ಅಂತೇಳಿ ರಿಪೋರ್ಟ್ ಕೊಟ್ಟಿವೆ. ತೀರ್ಪು ಕೊಟ್ಟಿದ್ದಾರೆ. ಅಲ್ಲಿ ಫೊರೆನ್ಸಿಕ್ ರಿಪೋರ್ಟ್ ತನಿಖೆ ಮಾಡಿ ಅಂತೇಳಿ ಅದನ್ನು ಬಹುಶಃ ಅದನ್ನು ತೋರಿಸ್ತಾ ಇದ್ದಾರೆ. ಕೆರೆ ಜಲಮೂಲ ನುಂಗಿದ ಮೈಸ್ ಕಂಪನಿ ಬಂದ್ ಮಾಡಿ ಅದು ಕೊಟ್ಟವ್ರೆ. ಕೆರೆ ತಿಂದಿರೋದಕ್ಕೆ ಇನ್ನೊಂದು ರೈತರ ಇದು ಸುಮ್ಮನೆ ಮಾಡಿಲ್ಲ. ಏನು ತೀರ್ಪಿದೆ ಹೈಕೋರ್ಟ್ನಲ್ಲಿ, ಆ ತೀರ್ಪಿಗೆ ಸಂಬಂಧಪಟ್ಟಿದ್ದಲ್ಲಿ ತೋರಿಸ್ತಾವ್ರು. ಇದರಲ್ಲಿ ಯಾರಿದ್ದೀರಿ ಸರಿ ಮಾಡ್ರಪ್ಪ ಅಂತ. ಸರ್ಕಾರದ ಗಮನಕ್ಕೆ ಬಂದಿರಲ್ವಾ? ಅಡ್ವೊಕೇಟ್ ಜನರಲ್ ಎಲ್ಲದಕ್ಕೂ ನಿಂತ್ಕೊತಾರೆ. ಇದು ಯಾವುದೇ ಕಾರಣಕ್ಕೂ ಇದು ಏನು ಜಡ್ಜ್ಮೆಂಟ್ ಇದೆ, ಯಾವುದೇ ರೀತಿಯಲ್ಲಿ ಎಲ್ಲೇ ಹೋದರೂ ಇದಕ್ಕೆ ಪರಿಹಾರ ಈಗ ಪಡೆಯೋಕ್ಕಾಗಲ್ಲ. ಸತ್ಯ ಏನು ಗೊತ್ತಾಗಿ ಕೊಡದೇನೂ ಮಾಡ್ಬೋದು. ಇದೆಲ್ಲ ಅವ್ರು ಕೊಟ್ಟವ್ರೆ. ಆ ಲಾಯರು KDB ಲಾಯರು. ನಮ್ಮ ಹೋರಾಟ ನಾವು ನಾಡಿನ ರೈತರಿರ್ಬೋದು, ಅಲ್ಲಿ ಓಡಾಡ್ತಕ್ಕಂಥ ಜನರಿಗೆ ಇವತ್ತು ತಿಳುವಳಿಕೆ ಮೂಡಿಸಿ ಯಾವುದೇ ಕಾರಣಕ್ಕೂ ಸರ್ಕಾರ ತೀರ್ಮಾನ ತಗೊಳ್ಳದೇ ಇದ್ದರೆ ನಾವು ನಮ್ಮ ಕೆಲಸ ಏನು ಮಾಡಬೇಕು, ಆ ಟೋಲನ್ನು ನಿಲ್ಲಿಸ್ತಕ್ಕಂಥದ್ದಕ್ಕೆ ಆ ಹೋರಾಟ ಪ್ರಾರಂಭ ಮಾಡ್ತೀವಿ. ನಾನೇ ಹೇಳ್ತಕ್ಕಂಥದ್ದು ಕೋರ್ಟ್ ಆದೇಶ ಏನಿದೆ ರಾಜ್ಯ ಸರ್ಕಾರಕ್ಕೆ ಇವತ್ತೇನು ಮುಖ್ಯಮಂತ್ರಿಗಳು ಭಾಷಣ ಮಾಡ್ತಾರಲ್ಲ ಅದು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದಿದ್ದರೆ ಆ ಭಾಷಣದ ಅವರ ಸಾರಾಂಶಗಳನ್ನ ಮೊದಲು ಈಗ ಒಂದು ಕೋರ್ಟ್ ಆದೇಶ ಏನಿದೆ ಅದನ್ನು ಜಾರಿಗೆ ತರತಕ್ಕಂಥದ್ದಕ್ಕೆ ಸರ್ಕಾರ ಈ ಸಚಿವ ಸಂಪುಟ ತೀರ್ಮಾನ ಮಾಡಿ. ನಾನೊಂದು ವಾರ 10 ದಿವಸ ನೋಡ್ತೀನಿ ಏನು ಮಾಡಬೇಕು ಅಂತ ಹೇಳಿ. ಬಹುಶಃ ಇದರ ಬಗ್ಗೆ ನಾನು ಸಂಪೂರ್ಣ ಪತ್ರನೂ ಬರೀತೀನಿ ಸರ್ಕಾರಕ್ಕೆ. ನೋಡೋಣ ಏನು ತೀರ್ಮಾನ ಮಾಡ್ತಾರೆ.